ಇತ್ತೀಚಿನ ದಿನಗಳಲ್ಲಿ ನಾವು ಕೃಷಿಯಲ್ಲಿ ನೋಡೋದಾದರೆ ಕಾರ್ಮಿಕರ ಸಮಸ್ಯೆ ನಮಗೆ ಅತಿ ದೊಡ್ಡ ಸವಾಲಾಗಿದೆ. ಸೊ ಇದರಿಂದ ಸುಮಾರು ಜನ ರೈತರು ಈ ಕೃಷಿಯನ್ನೇ ಬಿಟ್ಟು ಬೇರೆ ಉದ್ಯೋಗಗಳಿಗೆ ಅಥವಾ ಬೇರೆ ನಗರಗಳಿಗೆ ವಲಸೆ ಹೋಗ್ಬಿಟ್ಟು ಈ ಮುಖ್ಯ ಕೃಷಿ ಕಸುಬನ್ನೇ ಬಿಟ್ಟು ಹೋಗುವಂತಹ ಒಂದು ಪರಿಸ್ಥಿತಿ ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಒಂದು ಕಾರ್ಮಿಕರ ಸಮಸ್ಯೆಯನ್ನು ನಾವು ಸರಿಪಡಿಸಲಿಕ್ಕೆ ಸುಧಾರಿತ ಯಂತ್ರೋಪಕರಣಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಈಗಾಗಲೇ ಅಭಿವೃದ್ಧಿ ಪಡಿಸ್ತಾ ಇದೆ, ಕೆಲವೊಂದು ಅಭಿವೃದ್ಧಿಯನ್ನು ಪಡಿಸಿದೆ. ಸೊ ಅದರಲ್ಲಿ ಒಂದು ಮುಖ್ಯವಾಗಿರುವಂತಹದ್ದು ಈ 4-in-1 ಬಹುಬೆಳೆ ಸಂಸ್ಕರಣಾ ಯಂತ್ರ ಅಂತ. ಸೊ 4-in-1 ಅಂತಂದರೆ 4 ಕೃಷಿ ಚಟುವಟಿಕೆಗಳನ್ನು ಕೇವಲ ಒಂದೇ ಒಂದು ಯಂತ್ರದಲ್ಲಿ ನಾವು ಇದರ ಮಾಡಬಹುದು. ಮೊದಲನೆಯದಾಗಿ ಈ ಶೇಂಗಾ ಬೆಳೆಯಿಂದ ಕಾಯಿಗಳನ್ನು ಬಿಡಿಸೋದು, ಅದು ಗ್ರೌಂಡ್ನಟ್ ಸ್ಟ್ರಿಪ್ಪಿಂಗ್ ಅಂತ ಏನು ಹೇಳ್ತೀವಿ. ಎರಡನೇದ್ದು ಬಿಡಿಸಿರುವಂತಹ ಕಾಯಿಯಿಂದ ಕಡಲೆಕಾಯಿ ಬೀಜವನ್ನು ಸಪ್ರೇಟ್ ಮಾಡೋದು ಅಥವಾ ನಾವು ಗ್ರೌಂಡ್ನಟ್ಸ್ ಡಿಕಾರ್ಟಿಕೇಷನ್ ಅಂತ ಹೇಳ್ತೀವಿ. ಇನ್ನು ಮೂರನೇದು ಬಂದುಬಿಟ್ಟು ಜೋಳದ ತೆನೆಯಿಂದ ನಾವು ಕಾಳನ್ನು ಬಿಡಿಸೋದು, ಅಂದರೆ ಮೇಯ್ಸ್ ಶೆಲ್ಲಿಂಗ್ ಅಂತ ಏನು ಹೇಳ್ತೀವಿ ಅದು. ಆಮೇಲೆ ಇನ್ನೊಂದು ಈ ಸೂರ್ಯಕಾಂತಿ ತೆನೆಯಿಂದ ಕಾಳನ್ನು ಬಿಡಿಸೋದು. ಸೊ ಈ 4 ಕೆಲಸಗಳನ್ನು ಕೇವಲ ಒಂದೇ ಯಂತ್ರದಲ್ಲಿ ಮಾಡ್ತಿರೋದ್ರಿಂದ ನಾವು ಇದನ್ನು ಬಹುಬೆಳೆ ಸಂಸ್ಕರಣಾ ಯಂತ್ರ ಅಥವಾ 4-in-1 ಬಹುಬೆಳೆ ಸಂಸ್ಕರಣಾ ಯಂತ್ರ ಅಂತೇಳಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಾವು ಇದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಚಿಕ್ಕ ಹಿಡುವಳಿದಾರರು. ಯಾಕೆ ಅಂತಂದರೆ ಅವರಿಗೆ ಹಿಡುವಳಿನೇ ಕಡಿಮೆ ಇರೋದ್ರಿಂದ ಇಷ್ಟು ಕಾರ್ಮಿಕರ ಸಮಸ್ಯೆಗೆ ಅವರು ತುಂಬ ಖರ್ಚನ್ನು ಸರಿದೂಗಿಸ್ಲಿಕ್ಕೆ ಆಗಲ್ಲ. ಸೊ ಅಂತಹ ರೈತರಿಗೆ ನಾವು ಇದನ್ನು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಮೊದಲನೇದಾಗಿ ಇದು ಬಂದುಬಿಟ್ಟು 4-in-1 ಸಂಸ್ಕರಣಾ ಯಂತ್ರ, ಬಹುಬೆಳೆ ಸಂಸ್ಕರಣಾ ಯಂತ್ರ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನು ಮಾಡ್ತೀವಿ, ಇದು ನಮಗೆ ಈ ಕಾಯಿಗಳಿಂದ ಬೀಜವನ್ನು ಬಿಡಿಸುವಂತಹ ಒಂದು ಕೆಲಸಕ್ಕೆ ನಾವು ಇಲ್ಲಿ ಕಡಲೆಕಾಯಿಗಳನ್ನು ಹಾಕಿಬಿಟ್ಟು ಈ ಯಂತ್ರದ ಮುಖಾಂತರ ಸಿಪ್ಪೆಯನ್ನು ಬಿಡಿಸ್ತೀವಿ. ಸೊ ಈ ಕಡೆ ನಮಗೆ ಮುಂದೆ ಬಿಡಿಸಿರುವಂತಹ ಕಡಲೆ ಬೀಜ ಬರುತ್ತೆ, ಈ ಕಡೆ ಹೊಟ್ಟು ಹಿಂದ್ಗಡೆ ಹೋಗುತ್ತೆ. ಇನ್ನು ಎರಡನೇದು ಬಂದುಬಿಟ್ಟು ಈ ಅಟ್ಯಾಚ್ಮೆಂಟು. ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ಈ ಮೆಕ್ಕೆಜೋಳ ಅಥವಾ ಮೇಯ್ಸ್ ಅಂತ ಏನು ಹೇಳ್ತೀವಿ, ಇದನ್ನು ನಾವು ಕಾಳನ್ನು ಬಿಡಿಸ್ಲಿಕ್ಕೆ ಒಂದು ಅಟ್ಯಾಚ್ಮೆಂಟ್ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಬಿಡಿಸ್ಬಿಟ್ಟು ಬೇರೆ ಅಟ್ಯಾಚ್ಮೆಂಟ್ಗಳನ್ನು ನಾವು ಹಾಕ್ಬೋದು. ಅಂದರೆ ಈಗ ಶೇಂಗಾ ಬೆಳೆಯಿಂದ ಕಾಳುಗಳನ್ನು ಬಿಡಿಸೋದಕ್ಕಾಗಿರ್ಬೋದು ಅಥವಾ ಸೂರ್ಯಕಾಂತಿ ತೆನೆಯಿಂದ ಕಾಳುಗಳನ್ನು ಬಿಡಿಸ್ಲಿಕ್ಕೆ ಈ ಒಂದು ಪಾರ್ಟನ್ನು ತೆಗೆದುಬಿಟ್ಟು ಇಲ್ಲಿ ನಾವು ಬೇರೆ 3 ಪಾರ್ಟ್ಗಳನ್ನು ಅಟ್ಯಾಚ್ ಮಾಡಿ ನಾವು ಸಂಸ್ಕರಣೆಯನ್ನು ಮಾಡ್ತೀವಿ. ಇದು ಬಂದು ನಮಗೆ ಈ ಶೇಂಗಾ ಬೆಳೆಯಿಂದ ಕಾಯಿಗಳನ್ನು ಬಿಡಿಸ್ಲಿಕ್ಕೆ ಇದು ಸಹಾಯಕಾರಿ. ಶೇಂಗಾ ಬೆಳೆಯನ್ನು ಈ ಥರ ಹಾಕೋದ್ರಿಂದ ಈ ಶಾಫ್ಟು ರೊಟೇಟ್ ಆಗ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಗಿಡದಿಂದ ಕಾಯಿಗಳು ಬೇರ್ಪಟ್ಟು ಈ ಭಾಗದಲ್ಲಿ ನಮಗೆ ಹೊರಗಡೆ ಬರ್ತಾ ಇರುತ್ತೆ. ಸೊ ಇಲ್ಲಿ ನಮಗೆ ಜರಡಿ ಇರೋದ್ರಿಂದ ಆ ಕಾಯಿಗೆ ಏನಾದರೂ ಮಣ್ಣು ಅಟ್ಯಾಚ್ ಆಗಿದ್ದರೆ ಈ ಜರಡಿ ಮುಖಾಂತರ ಇಲ್ಲೇ ಬಿದ್ದು ಕೇವಲ ನಮಗೆ ಈ ಕಾಯಿಗಳು ಮಾತ್ರ ಹೊರಗಡೆ ಬರ್ತಾ ಇರುತ್ತೆ. ಸೊ ಇದು ನಮಗೆ ಒಂದು ಅನುಕೂಲ. ಇದರಲ್ಲಿ ಶೇಂಗಾ ಬೆಳೆಯಲ್ಲೇ ಕೆಲವೊಂದು ಬೇರೆ ಬೇರೆ ತಳಿಗಳು ಬರ್ತವೆ. ಅಂದರೆ ಈ ಕಡಲೆ ಬೀಜದ ಒಂದು ಸೈಜು ಬೇರೆ ಬೇರೆ ಗಾತ್ರದ್ದಿರುತ್ತೆ, ಒಂದು ಚಿಕ್ಕದಿರುತ್ತೆ ಅಥವಾ ಮೀಡಿಯಮ್ ಇರುತ್ತೆ ಅಥವಾ ತುಂಬ ದೊಡ್ಡದಾಗಿರುತ್ತೆ. ಸೊ ಅವುಗಳ ಆಧಾರದ ಮೇಲೆ ನಾವು ಬೇರೆ ಬೇರೆ ಅಳತೆಯ ಜರಡಿಗೆ ವ್ಯವಸ್ಥೆಗಳನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಯಾವುದೇ ಥರ ಡ್ಯಾಮೇಜ್ ಆಗೋದಿಲ್ಲ. ನಮಗೆ ಈಗ ಕಡಲೆ ಬೀಜ ಏನು ಹೊರಗಡೆ ಬರುತ್ತೆ, ಸೊ ಅದು ನಮಗೆ ಡ್ಯಾಮೇಜ್ ಆಗದೇ ಇರೋಗೆ ಸರಿಯಾಗಿ ನಾವು ಯೂಸ್ ಮಾಡ್ಕೋಬೋದು. ಈ ಸೂರ್ಯಕಾಂತಿ ತೆನೆಯಿಂದ ಕಾಳುಗಳನ್ನು ಬಿಡಿಸೋದು, ಇದನ್ನು ನಾವು ಸನ್ಫ್ಲವರ್ ಥ್ರೆಷರ್ ಅಂತ ಏನು ಹೇಳ್ತೀವಿ. ಸೊ ಇದರಲ್ಲಿ ನಾವು ಜಸ್ಟ್ ತೆನೆಯನ್ನು ಇದಕ್ಕೆ ಹಿಡಿದ್ರೆ ಸಾಕು, ಅದರಿಂದ ಕಾಳುಗಳನ್ನು ಬಿಡಿಸ್ತಾ ಇರುತ್ತೆ. ಸೊ ಇದು ಮತ್ತು ಈ ಗ್ರೌಂಡ್ನಟ್ ಸ್ಟ್ರಿಪ್ಪಿಂಗ್ ಎರಡೂ ಅಟ್ಯಾಚ್ಮೆಂಟ್ಗಳನ್ನು ಸೊ ಇಲ್ಲಿ ನೀವು ನೋಡ್ಬೋದು. ಇದು ಜೋಳದ ತೆನೆಯಿಂದ ಕಾಳುಗಳನ್ನು ಬೇರ್ಪಡಿಸಲಿಕ್ಕೆ ಆಲ್ರೆಡಿ ಹಾಕಿದ್ದೀವಿ. ಸೊ ನಿಮಗೆ ಬೇಡ ಅಂತಂದರೆ ಈ ಒಂದು ಪಾರ್ಟನ್ನು ತೆಗೆದುಬಿಟ್ಟು ನಾವಿಲ್ಲಿ ಈ ಅಟ್ಯಾಚ್ಮೆಂಟನ್ನು ಹಾಕೋಬೋದು, ಅಥವಾ ಗಿಡದಿಂದ ಕಾಯಿಗಳನ್ನು ಬಿಡಿಸುವಂತಹ ಒಂದು ಅಟ್ಯಾಚ್ಮೆಂಟನ್ನು ಹಾಕೋಬೋದು. ನಮಗೆ ಅವಶ್ಯಕತೆಗೆ ತಕ್ಕಂತೆ ನಾವು ಚೇಂಜಸನ್ನು ಮಾಡ್ಕೋಬೋದು. ಮೆಕ್ಕೆಜೋಳದ ತೆನೆಯಿಂದ ಕಾಳುಗಳನ್ನು ಯಾವ ರೀತಿ ಬಿಡಿಸೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ಈ ಪವರ್ ಬಟನ್ನ ಆನ್ ಮಾಡೋದ್ರಿಂದ ನೀವು ಸ್ವಲ್ಪ ಕ್ರಾಸ್ ಆಗಿ ಹಿಡಿದ್ಬಿಟ್ರೆ ಈ ಕಾಳುಗಳನ್ನು ಈಸಿಯಾಗಿ ಬಿಡಿಸ್ಬೋದು.
ಸೊ ಈ ರೀತಿಯಾಗಿ ನಿಮಗೆ ಹಬ್ಬ ಅಂದರೆ ಒಂದೊಂದು ಕಾಳು ಎರಡೆರಡು ಕಾಳು ಉಳಿದಿರುತ್ತೆ. ಅದು ಬಿಟ್ಟರೆ ನೀಟಾಗಿ ಕಾಳುಗಳು ಸಪ್ರೇಟ್ ಆಗಿರುತ್ತೆ. ಮತ್ತು ಇದು ಕಾಳು ಏನೂ ಡ್ಯಾಮೇಜ್ ಆಗಿರಲ್ಲ, ನೀಟಾಗಿ ಕಾಬಿಂದ ಸಪ್ರೇಟ್ ಮಾಡುತ್ತೆ. ಆಮೇಲೆ ಈ ಬಂದಿರೋಂತಹ ದಿಂಡನ್ನು ನೀವು ಮತ್ತೆ ಫೀಡಾಗಿ ಬಳಸ್ಕೋಬೋದು. ಜೊತೆಗೆ ಈಗ ಇತ್ತೀಚೆಗೆ ಕಾಂಪೋಸ್ಟಿಂಗನ್ನು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ನೀವು ಬೇರೆ ಈಗ ಮಶ್ರೂಮ್ ಕಲ್ಟಿವೇಷನ್ಗೂ ಕೂಡ ಇದನ್ನು ನೀವು ಸಬ್ಸ್ಟ್ರೇಟ್ ಆಗಿನೂ ಕೂಡ ಯೂಸ್ ಮಾಡ್ಕೋಬೋದು. ಈಗ ನೀವು ನೋಡ್ತಾ ಇರೋ ಹಾಗೆ ಸೊ ಕಡಿಮೆ ಶ್ರಮದಿಂದ ಹಾಗೆ ಕಡಿಮೆ ಖರ್ಚಿಂದ ನೀವು ಯಾವುದೇ ಥರದ ಹಾನಿ ಇಲ್ಲದೇ ಈ ಮೆಕ್ಕೆಜೋಳದ ತೆನೆಯಿಂದ ಕಾಳುಗಳನ್ನು ಸರಾಗವಾಗಿ ಬಿಡಿಸ್ಕೋಬೋದು. ಮತ್ತು ಖರ್ಚು ಕೂಡ ನಿಮಗೆ ಕಮ್ಮಿ. ಈಗ ಈ ಬಿಡಿಸಿರುವಂತಹ ಕಡಲೆಕಾಯಿಯಿಂದ ಯಾವ ರೀತಿ ಕಡಲೆ ಬೀಜವನ್ನು ಸಪ್ರೇಟ್ ಮಾಡೋದು ಅಥವಾ ಬೇರ್ಪಡಿಸೋದು ಅಂತ ಡೆಮಾನ್ಸ್ಟ್ರೇಷನ್ನ ನೋಡೋಣ. ಪ್ರಾರಂಭಿಕ ಹಂತದಲ್ಲಿ ಕೆಲವೊಂದು ಸತಿ ಏನಾಗುತ್ತೆ, ಈ ಕಾಯಿಗಳು ಒಡಿದೇನೆ ಹಾಗೆ ಬಂದ್ಬಿಡುತ್ತೆ. ಸೊ ಅವಾಗ ಏನು ಮಾಡಬೇಕು ಅಂದರೆ ಫಸ್ಟು ಮೊದಲು ಈ ಥರ ಇರುತ್ತೆ ನಮಗೆ ಈ ಹೊಟ್ಟು ಮತ್ತು ಬೀಜ ಎರಡೂ ಈ ಥರ ಮಿಕ್ಸ್ ಬರ್ತಾ ಇದೆ ಅಂತಂದರೆ ಇದರಲ್ಲಿ ನಾವು ಗ್ಯಾಪನ್ನು ಅಡ್ಜಸ್ಟ್ ಮಾಡಿಕೊಂಡು ಈಗ ಗ್ಯಾಪನ್ನು ಅಡ್ಜಸ್ಟ್ ಮಾಡಿದ್ದೀನಿ. ಈ ಕಡೆ ಎರಡು ವಾಲ್ ಇರುತ್ತೆ, ಎರಡನ್ನೂ ಕೂಡ ನಾನು ಅಡ್ಜಸ್ಟ್ ಮಾಡಿದ್ದೀನಿ. ನಾವು ಮುಂಚೆನೇ ನೋಡಿದ ಹಾಗೆ ಸುಮಾರು ಈ ಹೊಟ್ಟು ಇದರ ಜೊತೆಗೇ ಬರ್ತಾಯಿತ್ತು. ನಾವಿಲ್ಲಿ ಗೇಟಿನ ಒಂದು ಗಾಳಿಯ ಒಂದು ವೇಗವನ್ನು ಅಡ್ಜಸ್ಟ್ ಆದಮೇಲೆ ನಂತರ ಈಗ ನಮಗೆ ಯಾವುದೇ ಥರ ಹೊಟ್ಟು ಬರುವಂತಹ ಪ್ರಮಾಣ ಕಡಿಮೆ ಆಗಿದೆ. ಈ ಒಂದು 4-in-1 ಬಹುಬೆಳೆ ಸಂಸ್ಕರಣಾ ಯಂತ್ರದ ಒಂದು ಪ್ರಾತ್ಯಕ್ಷಿಕೆಯನ್ನು ನಿಮಗೆ ತೋರಿಸಿದ್ದೀವಿ. ಸೊ ಈಗ ಯಾರು ಆಸಕ್ತ ಇರುವಂತಹ ರೈತರು ಏನಾದರೂ ಇದನ್ನು ಖರೀದಿಸಬೇಕು ಅಂತಂದರೆ ಈ ಒಂದು ಯಂತ್ರವನ್ನು ಅಭಿವೃದ್ಧಿಪಡಿಸಿರುವಂತಹ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಅಂತೇಳಿ ಒಂದು ಕೊಯ್ಲೋತ್ತರ ನಂತರ ತಂತ್ರಜ್ಞಾನದ ಒಂದು ವಿಭಾಗ ಏನಿದೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ, ಅಲ್ಲಿ ನಿಮಗೆ ಇದರ ಒಂದು ಲಭ್ಯತೆ ಸಿಗುತ್ತೆ. ಸೊ ನಿಮಗೆ ಆಸಕ್ತ ಇರುವಂತಹ ಒಂದು ರೈತರು ಅವರನ್ನು ಭೇಟಿ ಮಾಡಿದ್ರೆ ನಿಮಗೆ ಯಂತ್ರವನ್ನು ನಿಮ್ಮ ಸ್ಥಳಕ್ಕೆ ತಲುಪಿಸುವಂತಹ ವ್ಯವಸ್ಥೆ ಮಾಡ್ತಾರೆ. ಸೊ ಇದರ ಒಂದು ವೆಚ್ಚ ಬಂದುಬಿಟ್ಟು ಸುಮಾರು ನಿಮಗೆ ಒಂದು 50,000 ರೂಪಾಯಿ ಖರ್ಚಾಗುತ್ತೆ. ಆಮೇಲೆ ಇತ್ತೀಚೆಗೆ ಈಗ ಸಬ್ಸಿಡಿ ಕರ್ನಾಟಕ ಕೃಷಿ ಇಲಾಖೆ ಸಬ್ಸಿಡಿಯಲ್ಲೂ ಕೂಡ ಸೇರಿಸಲಿಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಶೀಘ್ರದಲ್ಲೇ ನಿಮಗೆ ಸಬ್ಸಿಡಿಯಲ್ಲೂ ಕೂಡ ಈ ಒಂದು ಯಂತ್ರದ ಲಭ್ಯತೆ ಇರುತ್ತೆ. ಸೊ ಇದರಲ್ಲಿ ನೀವು ಸುಮಾರು 120 kg ಜೋಳವನ್ನು ಬಿಡಿಸ್ಬೋದು. ಒಂದು 60ರಿಂದ 70 kg ಕಡಲೆಕಾಯಿ ಇಂದ ನೀವು ಬೀಜವನ್ನು ಬಿಡಿಸ್ಬೋದು. ಸೊ ಹಾಗೆ ನಿಮಗೆ ಈ ಸೂರ್ಯಕಾಂತಿ ಇರ್ಬೋದು ಅಥವಾ ನಾವು ಶೇಂಗಾ ಬೆಳೆಯಿಂದ ನಾವು ಕಾಯಿಯನ್ನು ಬಿಡಿಸ್ಲಿಕ್ಕೂ ಕೂಡ ನಮಗೆ ಸಹಾಯಕಾರಿಯಾಗಿರುತ್ತೆ. ಯಾರೋ ಚಿಕ್ಕ ಹಿಡುವಳಿದಾರರು ಅಥವಾ ಚಿಕ್ಕ ಹಿಡುವಳಿಯನ್ನು ಹೊಂದಿದ್ದೀರಿ, ಸೊ ನಿಮಗೆ ಈ ಯಂತ್ರ ಸೂಕ್ತ ಅಂತ ಹೇಳ್ತೀನಿ. ಸೊ ಅದಕ್ಕೆ ಈ ಯಂತ್ರ ಅಥವಾ ಈ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೃಷಿಯಲ್ಲಿ ಅಧಿಕ ಆದಾಯವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಕಾರ್ಮಿಕರ ಸಮಸ್ಯೆಯನ್ನು ಕೂಡ ನೀಗಿಸ್ಕೋಬೋದು ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ.